ಹಾಗೆಲ್ಲ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀದೇಶ್ ನಾನು ಐಶ್ವರ್ಯ ಪ್ರಕಾಶ್ ಸ್ವಾಮೀಜಿಯವರ 60ನೇ ವರ್ಷದ ಸಂಭ್ರಮಾಚರಣೆ ಒಂದು ಕಡೆ ಮನೆ ಮಾಡಿದೆ, ಇನ್ನೊಂದು ಕಡೆ 25 ವರ್ಷದ ಸಿಲ್ವರ್ ಜೂಬ್ಲಿ ಕೂಡ ಶಾಲೆಯ ಆವರಣದಲ್ಲಿ ಮನೆ ಮಾಡಿರುವಂಥದ್ದು. ಈ ಒಂದು ಸಭೆ ಸಮಾರಂಭಕ್ಕೆ ಒಂದಷ್ಟು ಗಣ್ಯರಾಗಿರೋದು, ಕಲಾವಿದರಾಗಿರ್ಬೋದು, ಒಂದಷ್ಟು ಜನ ಬರ್ತಾ ಇರುವಂಥದ್ದು. ಇವತ್ತಿನ ದಿನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಬಂದಿದ್ದಾರೆ. ಅವರೇ ನಮ್ಮ ಸ್ಪೀಡ್ ನ್ಯೂಸ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋದು. ಸರ್, ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ಅಬ್ಸಲ್ಯೂಟ್ಲಿ ಫೈನ್, ಚೆನ್ನಾಗಿದ್ದೀನಿ. ಸರ್, ಮೊದಲನೇದಾಗಿ ನಾಳೆ ದಿನ 60ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥದ್ದು BGSನ ಸಂಸ್ಥಾಪಕರು ಹಾಗೆ ನಿರ್ದೇಶಕರು ಆಗಿರುವಂತಹ ಪ್ರಕಾಶ್ನಾಥ್ ಸ್ವಾಮೀಜಿಯವರು, ಅವರಿಗೆ ಮೊದಲನೇದಾಗಿ ವಿಶೇಷ ಮಾಡೋದಾದ್ರೆ ಸರ್. ಪರಮ ಪೂಜ್ಯ ಪ್ರಕಾಶ್ನಾಥ ಸ್ವಾಮೀಜಿಗಳವರು ನಾಳೆ ದಿನ ತಮ್ಮ 60ನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರು ಅನ್ನೋದಕ್ಕಿಂತ ಹೆಚ್ಚು ಅವರು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತೇನು ಲಕ್ಷಾಂತರ ಯುವಕರು ಇವತ್ತು ಶಿಕ್ಷಣ ಪಡೆದುಕೊಂಡಿದ್ದಾರೆ. ಅವರೆಲ್ಲರ ಆಶಯದಂತೆ ಈ ಒಂದು ಜನ್ಮದಿನ ಮತ್ತು ಷಷ್ಠಾಬ್ದಿ ಕಾರ್ಯಕ್ರಮ, ಹೋಮ ಹವನಗಳು ನಡೀತಾ ಇರುವಂಥದ್ದು ತುಂಬ ಸಂತೋಷ ತರುವಂಥ ವಿಚಾರ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಇಷ್ಟೇ, ಆ ಭಗವಂತ ಅವರಿಗೆ ಹೆಚ್ಚು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಈ ಶಿಕ್ಷಣ ಸಂಸ್ಥೆಯನ್ನು ಇನ್ನೂ ಕೂಡ ಹೆಚ್ಚು ಉತ್ಕೃಷ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪುಣ್ಯದ ಕೆಲಸ ಅವರಿಂದ ಆಗಬೇಕು. ನಾಡಿನಿಗೆ ಅವರ ಸೇವೆ ಇನ್ನೂ ಕೂಡ ಮುಂದುವರಿಬೇಕು. ಯಾಕೆಂತ ಹೇಳಿದ್ರೆ ಪ್ರಕಾಶ್ನಾಥ್ ಸ್ವಾಮೀಜಿಯವರು ಇಡೀ ಈ ಶಿಕ್ಷಣ ಸಂಸ್ಥೆಯ ಬೆನ್ನೆಲುಬಾಗಿ ಅವರು ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಹಾಗೆ ಅವರು ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಮತ್ತೊಂದು ಸಂತೋಷ ತರುವಂಥ ವಿಚಾರ ಅಂತ ಹೇಳಿದ್ರೆ BGS ಇಂಟರ್ನ್ಯಾಷನಲ್ ಸ್ಕೂಲ್ 25 ವರ್ಷಗಳನ್ನು ಪೂರೈಸಿರುವಂಥದ್ದು, ಸಿಲ್ವರ್ ಜೂಬ್ಲಿ ಆಚರಣೆ ಮಾಡ್ತಾ ಇರುವಂಥದ್ದು. ಇವತ್ತು ನಮ್ಮ ಆದಿಚುಂಚನಗಿರಿ ಇವತ್ತಿನ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದೆ. ಶಿಕ್ಷಣದ ಜೊತೆಗೆ ಈ ದೇಶದ ಸತ್ಪ್ರಜೆಯಾಗಿ ಯಾವ ರೀತಿ ನಮ್ಮ ಮಕ್ಕಳು ಮುಂದೆ ಬರಬೇಕು, ಅವರ ಜೀವನದಲ್ಲಿ ಯಶಸ್ವಿ ಆಗಬೇಕು, ಈ ನಿಟ್ಟಿನಲ್ಲೂ ಕೂಡ ಅವರಿಗೆ ಮಾರ್ಗದರ್ಶನ ನೀಡ್ತಾ ಇರುವಂಥದ್ದು. ಇದು ನಮ್ಮೆಲ್ಲರೂ ಕೂಡ ಕನ್ನಡ ನಾಡಿನ ಹೆಮ್ಮೆ ಅಂತ ಹೇಳೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, BGS ಸಂಸ್ಥೆ ಅನ್ನೋದು ಒಂದು ಸಂಸ್ಥೆ ಅನ್ನುವಂಥದ್ದಲ್ಲ ಸರ್, 500ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಒಳಗೊಂಡಿರುವಂಥದ್ದು. ಇನ್ನು ಪ್ರಕಾಶ್ನಾಥ್ ಸ್ವಾಮೀಜಿಯವರು ಒಂದು ಕಡೆ ಅಲ್ಲ ಸರ್, ಶಿಕ್ಷಣಕ್ಕೆ ಮಾತ್ರ ಒತ್ತನ್ನು ಅಲ್ಲ, ವೈದ್ಯಕೀಯ ಸಂಸ್ಥೆಗಳಿಗೂ ಕೂಡ ಒತ್ತನ್ನು ನೀಡ್ತಾ ಇರುವಂಥದ್ದು. ನೀವು ಕಂಡತೆ ಪ್ರಕಾಶ್ನಾಥ್ ಸ್ವಾಮೀಜಿಯವರು? ಹ್ಯಾಸ್ ಬಿನ್ ಸರ್ವಿಂಗ್ ಟೈರ್ಲೆಸ್ಲಿ. ಕಳೆದ ಹಲವಾರು ದಶಕಗಳಿಂದ ಶಿಕ್ಷಣದ ಜೊತೆಗೆ ಆರೋಗ್ಯ ಕ್ಷೇತ್ರವನ್ನು ಕೂಡ ಒಳಗೊಂಡಂತೆ ಒಂದು ಸೇವಾ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಮತ್ತು ಈ ಭಾಗದ ಬಡ ಜನರಿಗೆ ಒಂದು ಆಸರೆಯನ್ನು ನೀಡ್ತಾ ಇರುವಂಥದ್ದು. ಇದು ಯಾವುದೇ ಒಂದು ಸರ್ಕಾರಗಳು ಮಾಡದೇ ಇರೋ ಅದಕ್ಕಿಂತ ಮಿಗಿಲಾಗಿ ಇವತ್ತು ಈ ಶಿಕ್ಷಣ ಸಂಸ್ಥೆಯಿಂದ ಈ ಭಾಗದಲ್ಲಿ ಬೆಳಕನ್ನು ನೀಡುವಂಥ ಕೆಲಸ ಇವತ್ತೇನು ಆಗ್ತಾ ಇದೆ. ಇವತ್ತು ನಾಗಲೇ ಹೇಳಿದಾಗೆ ನಾಡಿನ ಹೆಮ್ಮೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಇನ್ನೊಂದು ಕಡೆ ಹೇಗೆ ಅಂದರೆ 25ನೇ ವರ್ಷದ ಸಿಲ್ವರ್ ಜೂಬ್ಲಿ ಕೂಡ ನಡೀತಾ ಇರುವಂಥದ್ದು. ಮೊನ್ನೆಯಿಂದನೇ ಸಮಾರಂಭಗಳು ಮನೆ ಮಾಡಿರುವಂಥದ್ದು. ಸೊ ಈ ಒಂದು ಸಮಾರಂಭದಲ್ಲಿ ನೀವು ಭಾಗಿಯಾಗಿರೋದು ಎಷ್ಟು ಖುಷಿ ಇದೆ? ನನ್ನ ಸೌಭಾಗ್ಯ. ಒಂದು ಅಪರೂಪದ ಸಂದರ್ಭ, ಪರಮ ಪೂಜ್ಯ ಸ್ವಾಮೀಜಿಗಳ ಒಂದು ಷಷ್ಠಾಬ್ದಿಯ ಕಾರ್ಯಕ್ರಮ, ಮತ್ತೊಂದು ಕಡೆ BGS ಇಂಟರ್ನ್ಯಾಷನಲ್ ಸ್ಕೂಲ್ ಸಿಲ್ವರ್ ಜೂಬ್ಲಿ ಆಚರಣೆ ಮಾಡ್ತಾ ಇರುವಂಥದ್ದು. ನಾನು ಇಂಥ ಒಂದು ಸಂದರ್ಭದಲ್ಲಿ ಅತಿಥಿಯಾಗಿ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಿಜಯೇಂದ್ರ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ಐಶ್ವರ್ಯ ಕೂಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.